ಮತ್ತೊಂದು ಬ್ರೇಕಿಂಗ್ ನ್ಯೂಸ್, 1,000 ಕೋಟಿ ರೂಪಾಯಿ ದಾಟುತ್ತಾ ರಾಕ್ಲೈನ್ ವೆಂಕಟೇಶ್ ಸಂಪತ್ತು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ರಾಕ್ಲೈನ್ ವೆಂಕಟೇಶ್ಗೆ ತಟ್ಟುತ್ತಾ ಅಕ್ರಮ ಆಸ್ತಿ ಗಳಿಕೆಯ ಬಿಸಿ ಅನ್ನುವ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. 2 ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಐಟಿ ಅಧಿಕಾರಿಗಳು. ರಾಕ್ಲೈನ್ಗೆ ಸೇರಿದಂತ ಆಸ್ತಿ ಪತ್ರಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ TV5ಗೆ ಸಿಗ್ತಾ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ದಾಖಲೆಗಳ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ತೀವ್ರಗತಿಯಲ್ಲಿ ಹುಡುಕಾಟ ನಡೀತಾ ಇದೆ. ಯಾವಾಗಲೂ ಅತಿ ಹೆಚ್ಚು ಯಶಸ್ಸಿನಲ್ಲಿರುವಾಗ ಇವರು ನಿಜಕ್ಕೂ ಅಷ್ಟೊಂದು ತೆರಿಗೆ ಪಾವತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವ ಒಂದು ಹದ್ದಿನ ಕಣ್ಣನ್ನು ತೆರಿಗೆ ಅಧಿಕಾರಿಗಳು ಖಂಡಿತವಾಗ್ಲೂ ಇಟ್ಟಿರ್ತಾರೆ. ಆ ಒಂದು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಅದು ಅವರ ಕೆಲಸ ಕೂಡ ಆಗಿರುತ್ತೆ. ಆದರೆ ತೆರಿಗೆಯನ್ನು ವಂಚಿಸುವಂಥ ಅನೇಕ ವ್ಯಕ್ತಿಗಳನ್ನು ನಾವು ಈಗಾಗಲೇ ಗಮನಿಸಿರ್ತೇವೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಇಂಥ ದೊಡ್ಡ ಮಟ್ಟದಲ್ಲಿ ಏಕಕಾಲಕ್ಕೆ ಸ್ಟಾರ್ ನಟರ ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆದಿರೋದನ್ನು ನಾವು ಗಮನಿಸಿರಲಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಂದಿಷ್ಟು IT ದಾಳಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಏಕಾಏಕಿ ಸಡನ್ ಆಗಿ ಅಟ್ ಎ ಟೈಮ್ ಸ್ಯಾಂಡಲ್ವುಡ್ನ ಆಳ್ತಾ ಇರುವಂಥ ನಿರ್ಮಾಪಕರಿರ್ಬೋದು, ಸ್ಟಾರ್ ನಟರಿರ್ಬೋದು, ಆಳ್ತಾ ಇರುವಂಥದ್ದು ಅಂತ ಅನಿಸಿದರೆ ಈಗಾಗಲೇ ಅಭಿಮಾನಿಗಳ ಮನಸೂರೆಗೊಂಡಿರುವಂಥ, ಅಭಿಮಾನಿಗಳ ಮನಸ್ಸನ್ನು ರಂಜಿಸುವಲ್ಲಿ ಸದಾ ನಿರತರಾಗಿರುವಂಥ ಈ ಸ್ಟಾರ್ ನಟ ಮತ್ತು ನಿರ್ಮಾಪಕರ ಹಿನ್ನೆಲೆಯನ್ನು ಗಮನಿಸಿದಾಗ ಇವರ ವ್ಯವಹಾರಗಳು ಎಷ್ಟು ಕಬಂಧ ಬಾಹುಗಳನ್ನು ಚಾಚಿದಾವೆ ಅನ್ನುವ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. IT ಕುಣಿಕೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಏನಾದರೂ ಸಿಕ್ಕಾಕೊಳ್ತಾರಾ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಸಂಪತ್ತು 1,000 ಕೋಟಿ ದಾಟುತ್ತಾ ಅನ್ನೋ ಪ್ರಶ್ನೆಗೆ ಈಡು ಮಾಡಿಕೊಡುವ ನಿಟ್ಟಿನಲ್ಲಿ ಈ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇದೆ. ತದನಂತರ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ. ಆದರೆ ಈಗ ಸದ್ಯಕ್ಕೆ ಬಂದಿರುವಂಥ ಒಂದು ನ್ಯೂಸ್ನ ಗಮನಿಸೋದಾದರೆ 1,000 ಕೋಟಿ ರೂಪಾಯಿ ಏನಾದರೂ ದಾಟುತ್ತಾ ಅನ್ನುವ ಒಂದು ಅನುಮಾನ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಇಟ್ಸ್ ನಾಟ್ ಶ್ಯೂರ್ ಅದು ಹೀಗೆ ಇರುತ್ತಾ ಅಂತ ಡಿಜಿಟಲ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈಗ ಒಂದು ಮುಂದುವರೆದ ಶೋಧ ಕಾರ್ಯವನ್ನು ಗಮನಿಸಿದಾಗ ಮತ್ತು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದಿಷ್ಟು ಮಾಹಿತಿಯನ್ನು ಗಮನಿಸಿ ಹೇಳೋದಾದರೆ ಆ ರೀತಿಯಾದಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅತಿ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನು ಇವರು ಕೂಡಿ ಹಾಕಿದ್ದಾರೆ ಅಥವಾ ಸಂಪತ್ತನ್ನು ಗಳಿಸಿದ್ದಾರೆ ಅನ್ನುವ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅದಕ್ಕೆ ತಕ್ಕದಾದಂಥ ತೆರಿಗೆಯನ್ನು ಕಟ್ತಾ ಇದ್ದಾರಾ ಇಲ್ವಾ ಅನ್ನುವ ಚೆಕಿಂಗ್ ನಡಿಬೇಕಾಗಿದೆ. ಹೀಗಾಗಿ ಸಾಕಷ್ಟು ಪ್ರಮಾಣ ಪತ್ರವನ್ನು ಸಿಕ್ಕಿರುವಂಥ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ IT ಅಧಿಕಾರಿಗಳು. ಬನ್ನೀಗ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ದತ್ತರಾಜು ಪಡ್ಕೋಣೆ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸದ ಬಳಿ ಇದ್ದಾರೆ. ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದತ್ತರಾಜ್, ರಾಕ್ಲೈನ್ ಆಸ್ತಿ 1,000 ಕೋಟಿ ದಾಟುತ್ತಾ ಅನ್ನುವ ಅನುಮಾನ ವ್ಯಕ್ತವಾಗಿದ್ದಾದರೂ ಹೇಗೆ, ಯಾವ ರೀತಿಯಾದಂಥ ಕ್ಲೂ ಸಿಕ್ಕಿದೆ ಮತ್ತು ಇದು ಮುಂದೆ ಯಾವ ರೀತಿಯಾದಂಥ ಪರಿಣಾಮವನ್ನು ರಾಕ್ಲೈನ್ ವೆಂಕಟೇಶ್ ಅವರ ಮೇಲೆ ಬೀಳಲಿಕ್ಕೆ ಸಾಧ್ಯತೆ ಇದೆ? ಪ್ಲೀಸ್ ಗೋ ಅಹೆಡ್ ದತ್ತರಾಜ್. ರಾಘವ್, ಏನಂತಂದ್ರೆ ಏನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂತಹ ರಾಕ್ಲೈನ್ ಮನೆಯವರ ಮನೆ ಮೇಲೆ ನಿನ್ನೆ IT ದಾಳಿ ಆಗಿತ್ತು. IT ದಾಳಿಯ ನಂತರದಲ್ಲಿ ಅಂದರೆ ಮಾಮೂಲಿ IT ದಾಳಿ ನಡೀತು ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸಂಜೆ ಒಳಗಡೆ ಒಂದು ದಿನದಲ್ಲೇ ಮುಗ್ದೋಗುತ್ತೆ. ಆದರೆ ಈ ಪರಿಶೀಲನೆ ಇವತ್ತು ಕೂಡ ಮುಂದುವರೆದಿರೋಕ್ಕೋಸ್ಕರ ಆದಾಯ ತೆರಿಗೆಯ ಅಧಿಕಾರಿಗಳೇನಿದ್ದಾರೆ ಮತ್ತಷ್ಟು ವಿಚಾರಗಳನ್ನು, ಮತ್ತಷ್ಟು ದಾಖಲೆಗಳನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ನಿನ್ನೆ ಅಷ್ಟೇ 70%ನಷ್ಟು ದಾಖಲೆಗಳು ದೊರೆತಿದ್ವು. ಅದರಲ್ಲಿ ಮೇಲ್ನೋಟಕ್ಕೆ 180 ಕೋಟಿಯಷ್ಟು ಆಸ್ತಿ ಪತ್ರಗಳು ದೊರೆತಿದ್ವು. ಅದೇ ರೀತಿಯಾಗಿ ಉಳಿದಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು ಮತ್ತು ಏನು ಬೇರೆ ಬೇರೆ ಕಂಪನಿಯ ಒಂದು ಏನು ಅವರಲ್ಲಿ ಪಾರ್ಟ್ನರ್ಶಿಪ್ ಇರತಕ್ಕಂತಹ ದಾಖಲೆಗಳು ಕೂಡ ದೊರೆತಿದ್ವು. ಇದರ ಈ ಎಲ್ಲ ವಿಚಾರವನ್ನು ಕೂಡ ಅವರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಸಿಕ್ಕಂತಹ ದಾಖಲೆಗಳನ್ನು ಕೂಡ ನೋಡಿದರೆ ನಾನು ಆವಾಗಲೇ ಹೇಳಿರೋ ಹಾಗೆ ದೇವನಹಳ್ಳಿ ಹಾಗೆ ಯಲಹಂಕ ಭಾಗದಲ್ಲಿ 1,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಏನು ಆಸ್ತಿಗಳು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. SR ವ್ಯಾಲ್ಯೂವನ್ನೇ ತೆಗೆದುಕೊಂಡ್ರೆ 1,000 ಕೋಟಿ ದಾಟುತ್ತೆ. ಅಂಥ ಒಂದು ದಾಖಲೆಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಆಸ್ತಿಗಳನ್ನು ಹೊಂದಿರತಕ್ಕಂತಹ ರಾಕ್ಲೈನ್ ವೆಂಕಟೇಶ್ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು, ತೆರಿಗೆಯನ್ನು ಕಟ್ಟಿದ್ರೆ ಯಾವ ಮೂಲಗಳಿಂದ ಬಂತು, ಯಾವ ಒಂದು ಇನ್ಕಮಿಂದ ಈ ರೀತಿಯಾಗಿ ಪರ್ಚೇಸನ್ನು ಮಾಡಿದ್ರಿ ಅನ್ನೋ ಒಂದು ಮಾಹಿತಿಗಳನ್ನು ಕೂಡ ನೀಡಬೇಕಾಗುತ್ತೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 94-95ನೇ ಇಸ್ವಿ ಅಂದರೆ 1995ರಿಂದ ಇಲ್ಲಿಯವರೆಗೂ ಕೂಡ ಯಾವೆಲ್ಲ ಆಸ್ತಿಗಳನ್ನ ಇಲ್ಲಿ ಖರೀದಿಸಿದ್ದಾರೋ ಆ ಆಸ್ತಿಗೆ ಸರಿಯಾದ ರೀತಿಯಲ್ಲಿ ಮತ್ತೆ ಅದೇ ಯಾವ ಒಂದು ಅಮೌಂಟ್ಗಳಿರ್ತವೆ ಅದು ಎಲ್ಲಿಂದ ಬಂತು ಅನ್ನೋದು ಕೂಡ ಇಲ್ಲಿ ವಿಚಾರಣೆ ವೇಳೆ ಬರುತ್ತೆ. ಆ ಕಾರಣಕ್ಕೋಸ್ಕರ IT ಅಧಿಕಾರಿಗಳು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ನಡೆಸ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಆದರೆ
ಇಲ್ಲಿ ಆ ಒಟ್ಟು ಈಗ 1,000 ಕೋಟಿಗೂ ಈಗಾಗಲೇ ಅವು 4 ಏನು IT ಅಧಿಕಾರಿಗಳು ಈ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಏನು 2 ಬ್ಯಾಗ್ಗಳನ್ನ ಅದು ಕೂಡ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಡತಗಳಾಗಿದ್ದು, ಆ ಕಡತಗಳನ್ನ ಈಗಾಗಲೇ ಒಂದು ಏನು ಇಬ್ಬರು IT ಅಧಿಕಾರಿಗಳು ಇಲ್ಲಿಂದ ಕೊಂಡೊಯ್ದಿದ್ದಾರೆ. ಮತ್ತೆ ಇಬ್ಬರು IT ಅಧಿಕಾರಿಗಳು ಮನೆಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮತ್ತೆ ಅದರ ಬಗ್ಗೆನೂ ಕೂಡ ವಿಚಾರಣೆಯನ್ನು ಕೂಡ ಕೈಗೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ನೀಡಿದ್ದೇ ಹೋದಾದ್ರೆ ಆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಸುಸೂತ್ರವಾಗಿ ಈ ಒಂದು ಕೇಸ್ ಸಾಲ್ವ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಯಾವುದಾದ್ರೂ ರೀತಿಯಲ್ಲಿ ಈ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿ ಸರ್ಕಾರದ ಕಣ್ಣು ತಪ್ಪಿಸಿ ಅಲ್ಲಿ ತೆರಿಗೆಯನ್ನು ವಂಚಿಸಿ ಈ ರೀತಿಯಾಗಿ ಸಂಪಾದನೆ ಮಾಡಿದ್ದೇ ಹೋದಾದ್ರೆ ಅದಕ್ಕೆ ಏನು 3 ಪಟ್ಟು ಅಂದ್ರೆ ಈಗ 100 ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ರೆ 3 ಪಟ್ಟಿನಷ್ಟು ಏನು ಅಮೌಂಟ್ ಅನ್ನ ಕಟ್ಟಲೇಬೇಕಾಗುತ್ತೆ ಅನ್ನೋದು ಇಲ್ಲಿ ದಂಡವನ್ನ ಕಟ್ಟಬೇಕಾಗುತ್ತೆ. ಈ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಪತ್ರಿಕಾಗೋಷ್ಠಿಯನ್ನ ಕರೆಯೋವರೆಗೂ ಕೂಡ ಇದು ಅಕ್ರಮವ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿಯುತ್ತೆ. ಅದಾದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಎಷ್ಟು ಅಕ್ರಮ ಇದೆ, ಆಸ್ತಿ ಇದೆ ಅನ್ನೋದನ್ನ ನಂತರದಲ್ಲಿ ಪತ್ರಿಕಾಗೋಷ್ಠಿಯ ನಂತರದಲ್ಲೇ ತಿಳಿಬೇಕಾಗುತ್ತೆ. ರಾಘವ್. ಓಕೆ ದತ್ತರಾಜ್, ಈಗ ರಾಕ್ಲೈನ್ ವೆಂಕಟೇಶ್ ಅಂತ ಹೇಳಿದ ತಕ್ಷಣ ಬರೀ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಅವರು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ನಟರಿಗೆ ಅವರು ಹಣ ಹೂಡ್ತಾರೆ ಅಥವಾ ಸಿನಿಮಾಗಳನ್ನ ತಯಾರಿಸ್ತಾರೆ ಅಂತೇನಿಲ್ಲ. ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾವನ್ನು ತಯಾರಿಸುವಂಥ ಒಂದು ಚಾಕಚಕ್ಯತೆ ತಾಕತ್ತು ಇದೆ ಅಂತ ತೋರಿಸ್ಕೊಟ್ಟಂಥ ರಾಕ್ಲೈನ್ ವೆಂಕಟೇಶ್ಗೆ ಇದು ತೆರಿಗೆ ವಂಚಿಸಿದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿ ಕಾಣಿಸ್ತಾ ಇದೆಯಾ ಸದ್ಯಕ್ಕೆ ಮೇಲ್ನೋಟಕ್ಕೆ? ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಸುದ್ದಿಗೋಷ್ಠಿ ನಡೆಸಿದ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ ನೋಡಿದರೆ ಆ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಹೋಗೋ ರೀತಿಯನ್ನು ಗಮನಿಸಿದರೆ ಇವರೇನಾದರೂ IT ಕುಣಿಕೆಗೆ ಸಿಕ್ಕಾಕೊಳ್ತಾರೆ ಅಂತ ಅನ್ಸುತ್ತಾ ಚುಟುಕಾಗಿ? ನಿನ್ನೆ ಅಷ್ಟೇ ಒಂದು 4 ಬ್ಯಾಗ್ಗಳನ್ನ ಈಗಾಗಲೇ ಆಸ್ತಿ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಈಗಾಗಲೇ ತೆಗೆದುಕೊಂಡು ಹೋಗಿದ್ರು. ಅದಾದ ನಂತರದಲ್ಲಿ ಇವತ್ತು 2 ಏನು ಬ್ಯಾಗ್ಗಳಿರ್ತಕ್ಕಂತಹ ದಾಖಲೆ ಪತ್ರಗಳನ್ನು ಕೂಡ ಕೊಂಡೊಯ್ದಿದ್ದಾರೆ. ಇನ್ನು ಬರೀ ಈ ಒಂದು ಮನೆಯಲ್ಲೇ ಎಷ್ಟು ಏನು 6 ಬ್ಯಾಗ್ಗಳು ದೊರೆತಿದ್ದಾವೆ ಅಂತ ಹೇಳಿದ್ರೆ ಇನ್ನು ಸೇಫ್ ಲಾಕರ್ ಏನಿರುತ್ತೆ ಅಂದ್ರೆ ಈಗ ಬ್ಯಾಂಕ್ ನಲ್ಲಿ ಇರ್ತಕ್ಕ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ದತ್ತರಾಜ್ ತಮ್ಮೆಲ್ಲ ಮಾಹಿತಿಗೆ.